ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತು ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ನೀವು ನಿಮ್ಮದೇ ಆದ ಓನ್ ವೆರಿಫಿಕೇಷನ್ ಕೂಡ ಮಾಡ್ಕೊಳ್ಳಿ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್. ಯಾರು ನಿಮಗೆ ಜಾಬಲ್ಲಿ ಲೈಕ್ ಅಮೌಂಟ್ ಕೇಳಿದರೆ ಯಾರಿಗೂ ಕೂಡ ₹1 ಕೂಡ ಪೇ ಮಾಡಬೇಡಿ. ಸೊ ಯಾವುದೇ MNC ಕಂಪ್ನಿ ಆಗಲಿ ಯಾವುದೇ ಕಂಪ್ನಿ ಆಗಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಚಾರ್ಜಸ್ ಕೂಡ ಮಾಡೋದಿಲ್ಲ. ಸೊ ನೀವು ಆ ಥರ ಎಲ್ಲ ನಂಬಿ ಮೋಸ ಕೂಡ ಹೋಗಬೇಡಿ. ನೀವು ಯಾರಿಗೂ ಕೂಡ ಪೇ ಮಾಡೋಕ್ಕೆ ಹೋಗಬೇಡಿ. ಈಗ ಇದು ನೋಡೋಣ. ಇದು ವಿಂಗ್ ಅಸಿಸ್ಟೆಂಟ್ ಅಂತ ಕಂಪ್ನಿ. ಇದು ಆಲ್ರೆಡಿ ನೀವು ಕೆಳಗಡೆ ನೋಡ್ಬೋದು ಈ ಕಂಪ್ನಿ ಬಗ್ಗೆ. ಇದು ಆಲ್ರೆಡಿ MNC ಕಂಪ್ನಿ ಲೈಕ್ 1000 5000 ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ ಈ ಕಂಪ್ನಿಯಲ್ಲಿ. ಸೊ ಇವರು ಯಾವ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ ಅಂತ ಅಂದರೆ ವಾಯ್ಸ್ ಡೇಟಾ ಕಾಂಟ್ರಿಬ್ಯೂಟರ್ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ 2 hours to 4 hours ವರ್ಕ್ ಇರುತ್ತೆ. ಇದು ರಿಮೋಟ್ ಪೊಸಿಷನ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ನೋಡಿ ಇವರು ಈ ರೋಲ್ಗೆ ಹೈರಿಂಗ್ ನಡೆಸ್ತಾ ಇರೋದು. ಬೇಕಾದ್ರೆ ನೀವು ಇವ್ರಿಗೆ ಕನೆಕ್ಷನ್ ಕಳಿಸಿ ಲಿಂಕ್ಡ್ಇನಲ್ಲಿ ಬೇಕಾದ್ರೆ ನಿಮ್ಮ ರೆಸ್ಯೂಮೆನ ಶೇರ್ ಮಾಡ್ಕೋಬೋದು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ. ಲೈಕ್ ವಿಂಗ್ ಡೇಟಾ ಇಸ್ ಲುಕಿಂಗ್ ಫಾರ್ ಫ್ರೀಲಾನ್ಸ್ ವಾಯ್ಸ್ ಡೇಟಾ ಕಾಂಟ್ರಿಬ್ಯೂಟರ್ ಟು ಸಪೋರ್ಟ್ ಒನ್ ಆಫ್ ಅವರ್ ಕ್ಲೈಂಟ್ AI ಟ್ರೈನಿಂಗ್ ಪ್ರಾಜೆಕ್ಟ್ ಆಫ್ ದ ವಾಯ್ಸ್ ಬೇಸ್ಡ್ ಟಾಸ್ಕ್ ಅಂತಂದರೆ ಮಾತಾಡಬೇಕಷ್ಟೇ. ಇಲ್ಲಿ ಮಾತಾಡೋಂಥ ಟಾಸ್ಕ್ ಇದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರುತ್ತೆ. ಇನ್ ದಿಸ್ ರೋಲ್ ಯು ವಿಲ್ ಕಂಪ್ಲೀಟ್ 5, 10 or 15 minutes ವಾಯ್ಸ್ ಸೆಷನ್ ಬೈ either responding to prompt individually or taking part in short guide conversation. ಎಷ್ಟೊಂದು ಹ್ಯಾಡ್ಗಳು ನೋಡ್ತಾ ಇರ್ತೀವಿ ಅಲ್ವಾ. ಸೊ ಈಗ ಯಾವ್ದಾದ್ರು ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಲ್ಲಿ ಮಾತಾಡೋದು ಮತ್ತು ಅದ್ರಿಗೆ ರೆಸ್ಪಾಂಡ್ ಮಾಡೋದು ಒಬ್ಬರು ಮನುಷ್ಯರು ಇರ್ತಾರಲ್ಲ. ಸೊ ಅದೇ ಥರ ನಮ್ಮದು ಈ ರೋಲ್ ಆಗಿರುತ್ತೆ. ಇಲ್ಲಿ ನೋಡೋದಾದರೆ ದಿಸ್ ರೆಕಾರ್ಡಿಂಗ್ ವಿಲ್ ಬಿ ಯೂಸ್ ಟು ಹೆಲ್ಪ್ ಟ್ರೈನ್ ಆ್ಯಂಡ್ ಇಂಪ್ರೂವ್ ಅವರ್ ಕ್ಲೈಂಟ್ AI ಸ್ಪೀಚ್ ಸಿಸ್ಟಮ್ ಅಂತಂದರೆ AIನ ಇಂಪ್ರೂವ್ ಮಾಡೋಕ್ಕೆ ಇವರು ಯೂಸ್ ಮಾಡ್ಕೋತಾರೆ ಆ ವಾಯ್ಸ್ನ ಅಂತ ಹೇಳಿದ್ದಾರೆ. ದಿಸ್ ಇಸ್ ಫ್ಲೆಕ್ಸಿಬಲ್ ಪ್ರಾಜೆಕ್ಟ್ ಬೇಸ್ಡ್ ಆಪರ್ಚುನಿಟಿ ರ್ಯಾದರ್ ದೆನ್ ಫುಲ್ ಟೈಮ್ ಆರ್ ಮಂತ್ಲಿ ಪೊಸಿಷನ್ ಅಂತಂದರೆ ಈಗ ಪ್ರಾಜೆಕ್ಟ್ ಬೇಸ್ಡ್ ಅಂತಂದರೆ ಪಾರ್ಟ್ ಟೈಮ್ ರೋಲ್ ಅಂತ ಕೂಡ ಹೇಳಿದ್ದಾರೆ. ವರ್ಕ್ ಈಸ್ ಅಸೈನ್ ಬೇಸ್ಡ್ ಅಂತ ಅವೈಲಬಿಲಿಟಿ ಆ್ಯಂಡ್ ಟಾಸ್ಕ್ ಮೇ ರೇಂಜ್ ಫ್ರಮ್ ಸಿಂಗಲ್ 5 minute ಸೆಷನ್ ಟು ಸೆವೆರಲ್ ಅವರ್ ಆಫ್ ವರ್ಕ್ ಅಂತ ಅಂದರೆ ಲೈಕ್ 5 minute ಒಂದೊಂದು ಸಲ ಪ್ರಾಜೆಕ್ಟ್ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 5 minutesಗೆ ಮುಗ್ದೋಗುತ್ತೆ. ಒಂದೊಂದು ಸಲ 2 hour 4 hour ಕೂಡ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಪ್ರಿಫರ್ಡ್ ಲ್ಯಾಂಗ್ವೇಜ್ ನೋಡೋದಾದ್ರೆ ನೋಡಿ ಇಲ್ಲಿ ಕನ್ನಡ ಕೂಡ ಕನ್ನಡ ಬಂದರೂ ಓಕೆ ಅಂತ ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟು ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟ್ ಶಾರ್ಟ್ ವಾಯ್ಸ್ ರೆಕಾರ್ಡಿಂಗ್ ಆರ್ ಕನ್ವರ್ಸೇಷನ್ ಟಾಸ್ಕ್ ಫಾರ್ AI ಟ್ರೈನಿಂಗ್ ಪರ್ಪಸ್ ಅಂತಂದರೆ ರೆಕಾರ್ಡಿಂಗ್ ಮಾಡಿ ನಾವು ನಮ್ಮ ವಾಯ್ಸ್ನ ಕಳಿಸ್ಬೇಕಾಗಿರುತ್ತೆ. ಫಾಲೋ ಕ್ಲಿಯರ್ ಪ್ರಾಜೆಕ್ಟ್ ಇನ್ಸ್ಟ್ರಕ್ಷನ್ ಟು ಎನ್ಶೋರ್ ನ್ಯಾಚುರಲ್ ಅಕ್ಯುರೇಟ್ ಆ್ಯಂಡ್ ಯೂಸೇಬಲ್ ಸ್ಪೀಚ್ ಡೇಟಾ ಅಂತಂದರೆ ಕರೆಕ್ಟಾಗಿ ಅಂತಂದರೆ ಗ್ಲಾಮರ್ ಆಗಿ ಅಂತಂದರೆ ಇವಾಗ ಯಾವುದೇ ಮಿಸ್ಟೇಕ್ ಇಲ್ದಲೆ ಮಾತಾಡಬೇಕಾಗುತ್ತೆ. ವಿತ್ ಗ್ರಾಮರ್ ಆಗಿ ಮಾತಾಡಬೇಕಾಗಿರುತ್ತೆ. ಸೊ ಜಾಯಿಂಟ್ ಟಾಸ್ಕ್ ವೆನ್ ಅವೈಲೇಬಲ್ ಅಸೈನ್ಮೆಂಟ್ ಮೇ ರೇಂಜ್ ಫ್ರಮ್ ಫ್ಯೂ ಮಿನಿಟ್ಸ್ ಟು ಮಲ್ಟಿಪಲ್ ಅವರ್ಸ್ ಆಲ್ರೆಡಿ ಹೇಳ್ದಂಗೆ. ಸಬ್ಮಿಟ್ ರೆಕಾರ್ಡಿಂಗ್ ಥ್ರೂ ದ ಡೆಸಿಗ್ನೇಟೆಡ್ ಆನ್ಲೈನ್ ವರ್ಕ್ ಫ್ಲೋ ಅಂತಂದರೆ ಪ್ಲ್ಯಾಟ್ಫಾರ್ಮಲ್ಲೇ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ವಾಟ್ ವಿಲ್ ಯು ನೀಡ್ ಫ್ಲೂಯೆನ್ಸಿ ಇನ್ ಟಾರ್ಗೆಟ್ ಲ್ಯಾಂಗ್ವೇಜ್ ಲೈಕ್ ಎನಿ ಲ್ಯಾಂಗ್ವೇಜಲ್ಲಿ ಫ್ಲೂಯೆನ್ಸಿ ಇರಬೇಕು. ಮೇ ಬಿ ಕನ್ನಡ ಜಸ್ಟ್ ನಿಮಗೆ ಕನ್ನಡ ಬಂದಿರೋ ಕೂಡ ನೀವು ರೋಲ್ಗೆ ಅಪ್ಲೈ ಮಾಡ್ಕೋಬೋದು. ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ ಆ್ಯಂಡ್ ಪ್ರೊಡ್ಯೂಸ್ ದ ಕ್ಲಿಯರ್ ವಾಯ್ಸ್ ಡೇಟಾ ಕನ್ಸಿಸ್ಟೆಂಟ್ಲಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ನೀವು ಯಾವ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡಿರ್ತೀರ ಫಸ್ಟು ಆ ಲ್ಯಾಂಗ್ವೇಜಲ್ಲಿ ಕನ್ಸಿಸ್ಟೆಂಟಾಗಿ ಯಾವುದೇ ಮಿಸ್ಟೇಕ್ ಇಲ್ದಲೆ ನೀವು ಮಾತಾಡಬೇಕಾಗಿರುತ್ತೆ. ಮತ್ತು ಕಂಪ್ಯೂಟರ್ ವಿತ್ ರಿಲೇಬಲ್ ಇಂಟರ್ನೆಟ್ ಆ್ಯಕ್ಸೆಸ್ ಕೂಡ ಇರಬೇಕು. ಈ ಡೀಸೆಂಟ್ ಮೈಕ್ರೋಫೋನ್ ಆ್ಯಂಡ್ ವೆಬ್ ಕ್ಯಾಮ್ ಇರಬೇಕು ಅಂತಂದರೆ ನೀವು ಮಾತಾಡೋದು ಅವ್ರಿಗೆ ಗೊತ್ತಾಗಬೇಕಲ್ಲ. ಸೊ ಲೀಗಲ್ ಅಥರೈಸೇಷನ್ ಟು ವರ್ಕ್ ಇನ್ ಇಂಡಿಯಾ ಅಂತಂದರೆ ನಾವು ಸಿಟಿಸನ್ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ಇದು ರಿಮೋಟ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ಮತ್ತು ಟಾಸ್ಕ್ ಬೇಸ್ಡ್ ಆಗಿರುತ್ತೆ. ಅಂತಂದರೆ ನಾವು ಎಷ್ಟು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಸ್ಯಾಲ್ರಿ ಇರುತ್ತೆ. ಫಿಕ್ಸ್ಡ್ ಸ್ಯಾಲ್ರಿ ಅಂತ ಏನಿರಲ್ಲ. ಮತ್ತು ಇಲ್ಲಿ 5 minutes 10 minutesವರೆಗೂ ವರ್ಕ್ ಆಗುತ್ತೆ. Work is offered on as available basis, so task value can vary from single short session to several hours ಕೂಡ ಇರ್ಬೋದು. ಸೊ ಕಾಂಪನ್ಸೇಷನ್ ನೋಡೋದಾದರೆ ನೋಡಿ ಇಲ್ಲಿ $2 ಇಂದ $4 per hour ಅಂತ ಹೇಳ್ತಿದ್ದಾರೆ. ಸೊ ಈಗ $1 ಆಲ್ಮೋಸ್ಟ್ ₹100 ಆಗಿದೆ. ಸೊ 200-400 per hour ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವನ್ 5 minutes ವರ್ಕ್ ಆಗಿದ್ರು. ಪೇ ಸ್ಟ್ರಕ್ಚರ್ ಅರೌಂಡ್ಲಿ ರೇಟ್ ಪ್ರೊವೈಡೆಡ್ ಬೈ ಟಾಸ್ಕ್ ಲೆಂತ್ ಅಂದರೆ ಟಾಸ್ಕ್ ಎಷ್ಟು ಇರುತ್ತೆ ಅದು. ಸೊ ಫಾರ್ ಎಕ್ಸಾಂಪಲ್ 5 minutes ಟಾಸ್ಕ್ ವುಡ್ ಪೇ ರಫ್ಲಿ 1/12 ಆಫ್ ದ ಅವರ್ಲಿ ರೇಟ್ ಅಂತ ಹೇಳಿದ್ದಾರೆ. ಸೊ ಈಗ 5 minutes ಅಂತ ಅಂದರೆ 1/12 ಅಂತ ಅಂದರೆ ಲೈಕ್ ₹50 ಆ ಥರ ವರ್ಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ ಫಸ್ಟು ನಾವು
ಈ ಫಾರ್ಮ್‌ನ ಕಂಪ್ಲೀಟ್ ಮಾಡಿ ಆಮೇಲೆ ಇಲ್ಲಿ ಅಪ್ಲೈ ಕೊಡಬೇಕಾಗಿರುತ್ತೆ. ನೋಡಿರಿ, ವಿ ಓನ್ಲಿ ರಿವ್ಯೂ ಕ್ಯಾಂಡಿಡೇಟ್ ಹೂ ಕಂಪ್ಲೀಟ್ ದ ಬೋತ್ ಅಪ್ಲಿಕೇಶನ್ ಆ್ಯಂಡ್ ಸ್ಕ್ರೀನಿಂಗ್ ಫಾರ್ಮ್. ಇದು ಸ್ಕ್ರೀನಿಂಗ್ ಫಾರ್ಮ್ ಆಗಿರುತ್ತೆ, ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಸೊ ಎರಡನ್ನೂ ಅಪ್ಲೈ ಮಾಡಬೇಕಾಗಿರುತ್ತೆ ನೀವು. We may use artificial intelligence tool to support part of hiring process, such as reviewing application, analyzing resume, or assuming response. This tool assists our recruitment team, but not to replace human judgment. Final hiring decision are ultimately made by human. If you would like to more information about how your data is processes, please contact. ಅಂದರೆ ಇದು ಎ ಐ ಕೂಡ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಎರಡು ಫಾರ್ಮ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾಗಿರುತ್ತೆ. ಸೊ ಈಗ ಫಸ್ಟ್ ಈಸಿ ಅಪ್ಲೈ. ಫಸ್ಟ್ ಪೇಜಲ್ಲಿ ನಮ್ಮದು ಆಲ್ಮೋಸ್ಟ್ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಕೇಳಿದ್ದಾರೆ. ಸೆಕೆಂಡ್ ಪೇಜಲ್ಲಿ ನಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕು. ಸೊ ಇದು ಫಾರ್ಮ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ ಅಂತ ಹಾಕೋಣ. ಸೊ ಅವರ್ ರೇಟಲ್ಲಿ $2 to $5 per hour ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ನಮ್ಮದು ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅದನ್ನ ಹಾಕ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಸ್ಪೀಡ್ ಎಲ್ಲ ಇಂಟರ್ನೆಟಲ್ಲಿ ನೋಡ್ಬಿಟ್ಟು ಅಪ್ಲೋಡ್ ಮಾಡಿ. ಈಗ ನಾವು ಆ ಫಾರ್ಮ್ನ ಫಿಲ್ ಮಾಡಿ. ಈಗ ಸೆಕೆಂಡ್ ಫಾರ್ಮು ವಾಯ್ಸ್ ಟ್ರೈನರ್ ಜಾಬ್ ಅಪ್ಲಿಕೇಶನ್ ಫಾರ್ಮ್ ಇದು. ಸೊ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಹಾಕ್ಕೋಬೇಕು. ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಾನ್ಫಿಡೆಂಟ್ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಕನ್ನಡ ಅಂತ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಲೆಕ್ಟ್ ಮಾಡೋದಾದರೆ ನೀವು ಕನ್ನಡ ಬಿಟ್ಟು ಇನ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಕನ್ನಡ ಬಿಟ್ಟು ಇನ್ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಪ್ರೈಮರಿ ಲ್ಯಾಂಗ್ವೇಜಲ್ಲಿ ನೀವು ಯಾವ ಥರ ಇದ್ದೀರಾ ಅಂತ ಹೇಳ್ತದೆ. ಪ್ರೊಫೆಷ್ನಲ್ ವರ್ಕಿಂಗ್ ಪ್ರೊಫಿಷಿಯನ್ಸಿ ಅಂತ ಹೇಳಿ. ಪ್ಲೀಸ್ ಸ್ಪೀಕ್ ಫಾರ್ 30 to 60 ಸೆಕೆಂಡ್ ಇನ್ ಯುವರ್ ಪ್ರೈಮರಿ ಲ್ಯಾಂಗ್ವೇಜ್. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಮತ್ತು ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡು ಗೂಗಲ್ ಡ್ರೈವ್ಗೆ ಹಾಕಿ ಇದು ಲಿಂಕ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಇವಾಗ ಎಲ್ಲಿ ಯಾವ ಕಂಟ್ರಿಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ ಇಂಡಿಯಾ ಅಂತ ಹಾಕ್ಕೊಳ್ಳಿ. ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಕ್ವಶನ್ಗೆ ಆರ್ ಯು ಲೀಗಲಿ ಅಥರೈಸ್ಡ್ ಟು ವರ್ಕ್ ಇನ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಸೊ $2 to $5 ಓಕೆನಾ ಅಂತ ಕೇಳ್ತಿದ್ದಾರೆ. ಮತ್ತು ಕೆನ್ ಯು ವರ್ಕ್ ಇನ್ ಪ್ರಾಜೆಕ್ಟ್ ಇಮಿಡಿಯೇಟ್ಲಿ ಅಂತ ಕೇಳ್ತಿದ್ದಾರೆ. ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಬಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಡು ಯು ಹ್ಯಾವ್ ಆಕ್ಸೆಸ್ ಟು ಆಲ್ ದ ಫಾಲೋಯಿಂಗ್ ವರ್ಕ್ ಲ್ಯಾಪ್ಟಾಪ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಎಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಜಸ್ಟ್ ನಿಮಗೆ ಕನ್ನಡ ಬಂದರೆ ಸಾಕು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಬೇಗ ಈ ಅಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಅದಕ್ಕೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.